ಎಷ್ಟೇ ಚೆನ್ನಾಗಿ ಏನೇ ಇದ್ರು ಲಾಸ್ಟ್ ನಿಮ್ ಜಾತಿನೇ. ಟಾಯ್ಲೆಟ್ ಈ ತರ ಕರ್ಕೊಂಡೋಗಿ ಕೂದಲೆಲ್ಲ ಇಟ್ಕೊಂಡು ಟಾಯ್ಲೆಟ್ ಒಳಗಡೆ ನೋಡಿ ಇದೆಷ್ಟೋ ಅದೇ ನಿಮ್ ಜಾತಿ. ಈ ಕಕ್ಕದೇನಿದೆ ಇದಕ್ಕೆ ಸಮ ನಿಮ್ ಜಾತಿ. ನಿಮ್ ಜಾತಿಯವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ನಿಮ್ ಜಾತಿನೇ ಅಷ್ಟು. ನಿನ್ ಮನೇಲಿ ಅಂಬೇಡ್ಕರ್ ಫೋಟೋ ತೆಗಿ ಫಸ್ಟ್. ತಿರ್ಗೋದಕ್ಕೆ ಅವ್ರ ಜೊತೆ ಎಂಜಾಯ್ ಮಾಡೋದಕ್ಕೆ ಅವ್ರು ಹೆಂಗ್ ಬೇಕಂತ ನಮ್ಮನ್ನ ಬೆಳೆಸ್ಕೊಳಕ್ಕೆ ನಮ್ಮಂತ ಚೆನ್ನಾಗಿ ಹುಡುಗಿರೇ ಬೇಕು. ಹಾಗೆ ಒಂದ್ 2 ದಿವಸ ಹಿಂದೆ ನಾನು ಬಂದು ಭೇಟಿ ಮಾಡಿಬಿಟ್ಟು ಅವರು ಎಲ್ಲ ಇದೆ ಹೇಳಿದ್ರು. ಏನಾಗಿದೆ ಅಂದ್ರೆ ಒಬ್ಬ ಆಂಧ್ರದವನು ಬಂದು ಇವ್ರ ಜೊತೆಲಿ 2019 ಇವರು HDFC ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಅಲ್ಲಿ ಟೆಲಿಕಾಲಿಂಗ್ ಅಲ್ಲಿ ಫೋನ್ ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡ್ ಬೇಕಂತ ಕೇಳ್ತಾರಲ್ಲ ಅಂತಲ್ಲಿ ಪರಿಚಯ ಆಗುತ್ತೆ. ಪರಿಚಯ ಮಾಡಿಕೊಂಡು ಹಂಗೆ ಅವನು ಆಫೀಸಿಗೆ ಎಲ್ಲ ಬರೋದು ಎಲ್ಲ ಅಡ್ರೆಸ್ ಎಲ್ಲ ತಗೊಂಡು ಬರ್ತಾನೆ. ಬಂದು ತಗೋತಾನೆ. ಮೀಟ್ ಆಗಿ ಮತ್ತೆ ಫ್ರೆಂಡ್ಶಿಪ್ ಇವ್ರದ್ದು ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಸಿಸ್ಟರ್ದು ಬರ್ಡೇ ಇದೆ, ನೀವು ಬನ್ನಿ ನಮ್ಮ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಏನೋ ಡ್ರಗ್ ಹಾಕೊಡ್ತಾನೆ. ಇದು ಟೀನಾ ಜ್ಯೂಸ್ ಅಲ್ಲಿ ಡ್ರಗ್ ಹಾಕೊಟ್ಟು ಹಂಗೆ ಇದು ಅನ್ಕಾನ್ಶಿಯಸ್ ಅಂತ ಆಗ್ತದೆ. ಅನ್ಕಾನ್ಶಿಯಸ್ ಆದ್ಮೇಲೆ ಇವ್ರ ಜೊತೆಯಲ್ಲಿ ಎಲ್ಲ ರೇಪ್ ಎಲ್ಲ ಮಾಡಿ ಅವನು ಎಲ್ಲ ನ್ಯೂಡ್ ವಿಡಿಯೋಸ್ ಎಲ್ಲ ತಗೊಂಡು ಇಟ್ಕೊಂಡು ಅದೇ ಬ್ಲಾಕ್ ಮೇಲ್ ಮಾಡ್ತಾನೆ. ಅವಾಗ ಫೋನ್ ಮಾಡೋದು ಕರೆಯೋದು ಅದೇ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಅದರಲ್ಲಿ ಸೆಂಟರ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಇವನು ಯಾವ ರೆಡ್ಡಿ ಅಂತೆ ಜಾತಿಗೆ ಎಲ್ಲ ಬಹಳ ಬೈಯೋದು. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಬೈತಾ ಇದ್ದಾನೆ. ಇದರಲ್ಲಿ ಅವನು ಬೈದ್ಬಿಟ್ಟು ಬಹಳ ಇದನ್ನ ನಾವು ಹೇಳಕ್ಕಾಗಲ್ಲ ಅಂತದೆಲ್ಲ ಭಯ. ಲೇಡೀಸ್ ಈಗ ಮದುವೆ ಆಗ್ತೀನಿ ಅಂತ ಏನಾದ್ರು ಹೇಳಿದ್ನ ಅಥವಾ ಏನಂತ ಅಲ್ಲ, ಮದುವೆ ಬಗ್ಗೆ ಇದರಲ್ಲಿ ಏನ್ ಹೇಳಿಲ್ಲ ಅವನು. ಮದುವೆ ಬೇರೆ ಯೂಸ್ ಮಾಡಿದ್ದಾನೆ. ಯೂಸ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ಯೂಸ್ ಮಾಡಿದ್ದಾನೆ. ಇವಳಿಗೆ ಯೂಸ್ ಮಾಡಿ ಬೈಯೋದು. ಮತ್ತೆ ನೀವು ನೀಚ್ ಜಾತಿ ಇರೋದು, ನೀವೆಲ್ಲ ಇದಕ್ಕೆ ನಾವು ಯೂಸ್ ಮಾಡಿ ಏನಂತ ಆಮಿಷ ಹುಟ್ಟಿದ ಅಂತ ಏನು ಇಲ್ಲ. ಈಗ ನೋಡಿ ಅವನು ಏನಿದೆ ಅಂದ್ರೆ ಬರೀ ನಾನು ಯೂಸ್ ಮಾಡು ಅಂತ ಹೇಳ್ತಾನೆ. ಅದರಲ್ಲಿ ಈಗ ಮದುವೆ ವಿಚಾರ ಎಲ್ಲ ಏನ್ ಹೇಳ್ತಾ ಇಲ್ಲ. ಅಲ್ಲ, ನಿಮ್ಮ ಹುಡುಗಿ ಏನ್ ಹೇಳ್ತಾರ ಸರ್, ಏನಾಗಿದೆ ಅಂತ ಹೇಳಿ? ಸರ್ ಹುಡುಗಿ ಅದೇ ಸರ್ ಹೇಳ್ತಾ ಇರೋದು, ನನ್ಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅವನು. ನನ್ಗೆ ಎಷ್ಟು ಬೇಕಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ. ನನ್ನ ವಿಡಿಯೋಸ್ ಇಟ್ಕೊಂಡಿದ್ದಾನೆ. ಏನೋ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಹಾಕ್ತೀನಿ ಅಂತ ಹೇಳ್ತಾನೆ ಅಂತ ಭಯ ಬೆದರಿಗೆ ಕೊಡ್ತಾನೆ. ಆಮೇಲೆ ನಾನು ಆಂಧ್ರ ಕಡಪದವನು, ನನ್ಗೆಲ್ಲ ಇವನ್ ಗೊತ್ತು ಅವ್ನ್ ಗೊತ್ತು, ನಮ್ಗೆಲ್ಲ ನೆಕ್ಸ್ಲೇಟ್ ಎಲ್ಲ ಲಿಂಕ್ಸ್ ಇದೆ ಅಂತ ಹೇಳ್ತಾನೆ ಅಂತ. ಈಗ FIR ಆಗಿದೆ ಸರ್. ಹೈಗ್ರೌಂಡ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಮತ್ತೆ ನಾನು ಆಂಧ್ರದವನು, ನಿನ್ಗೆ ಗೊತ್ತಿಲ್ಲ, ರಾಯಲಸೀಮಾ ನಾವು ಬಾಂಬ್ ಮಾಡ್ತೀವಿ. ಬಾಂಬ್ ತಗೊಂಡ್ ನಿಮ್ ಮನೆ ಮೇಲೆ ಹಾಕಿ ನಿಮ್ಮವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ. ಫಸ್ಟ್ ನಿನ್ನ ಸಾಯಿಸ್ತೀನಿ. ನೀವು ಮಾದಿಗರು, ನೀವೆಲ್ಲಿರ್ಬೇಕು ಅಲ್ಲಿರ್ರಿ. ಇಷ್ಟೇ ನಿಮ್ ಅಂದ್ರೆ ನನ್ಗೆ ಅನ್ಸಿದ್ದು ಈ ಕೆಳಗ್ ಕ್ಯಾಸ್ಟಲ್ಲಿ ಹುಟ್ಟೋದು ನಮ್ ತಪ್ಪ. ರೂಮ್ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಈ ಏನಿದೆ ಈ ಕಕ್ಕಾಗ್ ಸಮ ನಿಮ್ ಕ್ಯಾಸ್ಟ್ ಎಲ್ಲಾನು. ನಿಮ್ಮನ್ನ ನಾವೇನಿದ್ರು ಬಳಸ್ಕೊಳೋ ತನಕ ಅಷ್ಟೇ ನೀವೆಲ್ಲಾರು, ಸರಿನಾ? ಅವನ ದೃಷ್ಟಿಯಲ್ಲಿ ಅಂಬೇಡ್ಕರ್ ಅಂದ್ರೇನೆ ಅವನ್ ಕಾಲ್ ಚಪ್ಲಿ ಕೆಳಗಡೆ ಇಟ್ಕೊಂಡಿದ್ದಾನೆ ಸರ್ ಅವನು. ನಾನು ಅವಾಗ ವಾಲ್ ಪೇಪರ್ ಏನಾದ್ರು ಜೈ ಭೀಮ್ ಆತರ ಏನಾದ್ರು ಅಂಬೇಡ್ಕರ್ ಏನಾದ್ರು ಇಟ್ಕೊಂಡ್ರು ನನ್ ಫೋನ್ 2 ಸಲ ಹೊಡೆದಾಕಿದ್ದಾನೆ. ಅವನ್ ನನ್ ಫೋನ್ ಕೂಡ ಹೊಡೆದಾಕಿ ನೀವೆಲ್ಲ ಕೆಳ ಜಾತಿಯವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ನೀವೊಂದು ಮಾದಿಗ್ರಂದ್ರೆ ಎಲ್ಲಿರ್ಬೇಕು, ನಮ್ಮ ಮನೆಗಳಲ್ಲಿ ನೀರ್ ಕೊಡಲ್ಲ ನಿಮ್ಮಂತವ್ರಿಗೆ. ಆ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ಅಂಬೇಡ್ಕರ್ ಫೋಟೋ ಇತ್ತು ಸರ್. ಯಾಕಂದ್ರೆ ಇವತ್ತು ಸಂವಿಧಾನ ಆಗ್ಬೋದು, ನಮ್ಮಂತೋಸ್ಕರ ನಾವ್ ಇಲ್ಲಿ ಇದೀವಂದ್ರೆ ಸ್ವಲ್ಪ ಓದ್ಕೊಂಡಿದಂದ್ರೆ ಕಾರಣ ಅವರೇ ಅಂತ ಹೇಳ್ಬಿಟ್ಟು ಇದ್ದಿದ್ದಕ್ಕೆ ಅವ್ನ್ ಇಟ್ಕೊಂಡು ಇವ ನಿಮ್ ಬದುಕುಗಳು, ನೀವ್ ಇಟ್ಕೊಳೋದು ನೋಡ್ದೆ ಇದ್ರಲ್ಲೇ ಗೊತ್ತಾಗುತ್ತಲ್ಲ ನೀವ್ ಎಷ್ಟೇ ಚೆನ್ನಾಗಿ ಏನೇ ಇದ್ರು ಲಾಸ್ಟ್ ನಿಮ್ ಜಾತಿನೇ. ಟಾಯ್ಲೆಟ್ ಈ ತರ ಕರ್ಕೊಂಡೋಗಿ ಕೂದಲೆಲ್ಲ ಇಟ್ಕೊಂಡು ಟಾಯ್ಲೆಟ್ ಒಳಗಡೆ ನೋಡಿ ಇದೆಷ್ಟೋ ಅದೇ ನಿಮ್ ಜಾತಿ. ಈ ಕಕ್ಕದೇನಿದೆಯೋ ಇದಕ್ ಸಮ ನಿಮ್ ಜಾತಿ. ನಿಮ್ ಜಾತಿಯವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ನಿಮ್ ಜಾತಿನೇ ಅಷ್ಟು. ನಿನ್ ಮನೇಲಿ ಅಂಬೇಡ್ಕರ್ ಫೋಟೋ ತೆಗಿ ಫಸ್ಟ್. ನಿಂಗ್ ಅಷ್ಟಿದ್ರೆ ನಿನ್ ಫೋನ್ ಅಲ್ಲಿ ಅಂಬೇಡ್ಕರ್ ಫೋಟೋಗಳೆಲ್ಲ ತೆಗಿ. ನೀನು ಏನ್ ಅನ್ಕೊಂಡಿದೀಯ SC ಕ್ಯಾಸ್ಟ್ ಅಂದ್ರೆ ಲೋ ಕ್ಲಾಸ್, ಇನ್ನೇನಿಲ್ಲ ಅದ್ರಲ್ಲಿ. ನಿಂಗ್ ಬೇಕಾ ಎಷ್ಟು ಬೇಕಾದ್ ನಾವ್ ಬೆಳೆಸ್ಕೊಳಕ್ ಅಷ್ಟೇ ರೆಡಿ. ಅಲ್ಲ ಸರ್, ನಾವು ಇಲ್ಲಿ ಮ್ಯಾಟ್ರ್ ಏನಂದ್ರೆ ಕ್ಯಾಸ್ಟ್, ಸರಿನಾ? ನಾವು ಕೆಳವರ್ಗದಲ್ಲಿ ಹುಟ್ಟಿದೀವಿ ಅಂತ ಅದ್ ನಮ್ ತಪ್ಪ. ಅವನ್ಗೆ ಆಗದೇ ಇಲ್ಲ ಸರ್. ಅವನ್ಗೆ ನಿಮ್ ಕುಲ ನಿಮ್ ಜಾತಿ ಕೆಳಗಡೆ, ಸರಿನಾ? ರಿಸರ್ವೇಶನ್ ಇದೆ ನಿಮ್ಗೆ ಅದು ಗೊತ್ತಾ ಅಂತ ಅದಕ್ಕೆ ಟಾರ್ಚರ್ ಕೊಟ್ಟಿದ್ದಾನೆ ಸರ್. ನನಗೆ ರಿಸರ್ವೇಶನ್ ಇದೆ, ಸ್ಕಾಲರ್ಶಿಪ್ ಬರುತ್ತೆ, ಅದಕ್ಕೆ ನಮ್ಮವ್ರು ಯಾರು ನಿಮ್ಮನ್ನ ಇಷ್ಟಪಡಲ್ಲ. ಇದ್ರ ಬಗ್ಗೆ ನಿನಗ್ ಗೊತ್ತಾ ಅಂತ ನನಗೆ ಹೇಳ್ಕೊಡ್ತಾನೆ ಸರ್. ನಾವು ಕೆಳಗ್ದೋರು ಅಂಬೇಡ್ಕರ್ ನಮ್ಗೋಸ್ಕರ ಏನ್ ಮಾಡಿದ್ರು ನಮ್ಗೂ ಗೊತ್ತು. ಓದಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಆ ಮನುಷ್ಯ ಯಾವತ್ತೇ ಕ್ಯಾಸ್ಟ್ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಎಲ್ಲರಿಗೂ ಒಂದೇ ಹಕ್ಕು ಅಂತ ಮಾತಾಡಿರೋದು. ಯಾವಾಗ ಜನರು ನಮ್ಮನ್ನ ಲೋ ಕ್ಲಾಸ್ ಆಗಿ ನೋಡಿದ್ರು ಅವಾಗ ನಮ್ಗೆ ಒಂದ್ ಸ್ವಲ್ಪ ಮರ್ಯಾದೆ ಕೊಡೋ ತರ ಮಾಡಿರೋ ಒಂದು ವ್ಯಕ್ತಿ ಅಷ್ಟೇ. ಅಂತ ವ್ಯಕ್ತಿ ಬಗ್ಗೆ ನೀನ್ ಅಷ್ಟು ಕೆಟ್ಟದಾಗ ಮಾತಾಡಿ ನನ್ ಫೋನ್ ಹೊಡೆದಾಕಿ ನನ್ನ ತಗೊಂಡೋಗಿ ಬಾತ್ರೂಮ್ ಕಕ್ಕಾಗೆ ನೀನ್ ಬೀಳ್ಸೋ ತನಕ ಇದಾಗಿದೆ ಅಂದ್ರೆ ನನ್ಗೆ ನ್ಯಾಯ ಬೇಕು ಸರ್. ನನ್ ತರ ನಡೆದಂಗೆ ಎಷ್ಟೋ ಹುಡುಗಿರು ಬಂದಿಲ್ಲ ಮುಂದೆಗೆ. ಬಟ್ ನಾನು